ನೀವು ನೋಡ್ತಾ ಇದ್ದೀರಾ ಶಿಲ್ಪಾರಾಮ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಶಿಲ್ಪಾರಾಮ್ ಮಾತಾಡ್ತಿರೋದು. ಏನಪ್ಪಾ ಅಂತ ಅಂದ್ರೆ, ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಒಂದು ಲೈಕ್ ಕೊಡಿ ನನ್ನ ವಿಡಿಯೋ ಇಷ್ಟ ಆಗಿದ್ರೆ. ಆ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತೊಂದು ಹೊಸ ವಿಡಿಯೋ ಸ್ಟಾರ್ಟ್ ಮಾಡಿದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನಪ್ಪಾ ಹೊಸ ವಿಡಿಯೋ ಅಂತ ಹೇಳ್ಬಿಟ್ಟು ಇವತ್ತು ಅಲ್ಲಿ ಏನೋ ಮಾಡೋದ್ ತೋರಿಸ್ತಾಳೆ ಅಂತ ಇದ್ದೀರಾ. ವೆಜ್ ಮೋಮೋಸ್ ಮಾಡೋದ್ ತೋರಿಸ್ತಾ ಇದೀನಿ. ವೆಜ್ ಮೋಮೋಸ್ ಮಾಡಕ್ ಏನೇನ್ ಬೇಕು ಅಂತ ಹೇಳ್ತಾ ಇದೀನಿ ನೋಡಿ. ಫಸ್ಟ್ ಒಂದ್ ಬಟ್ಲಲ್ಲಿ ಮೈದಾ ಹಿಟ್ಟು, ತುರ್ಕೊಂಡಿರೋ ಕ್ಯಾರೆಟ್, ಗೆಡ್ಡೆಕೋಸು, ಹುಳ್ಳಿಕಾಯಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಮತ್ತೆ ಈರುಳ್ಳಿ, ಮತ್ತೆ ಸ್ವಲ್ಪ ತುರ್ಕೊಂಡಿರೋ ಶುಂಠಿ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಪೆಪ್ಪರ್ ಪೌಡರ್, ಮನೇಲೆ ಮಾಡ್ಕೊಂಡಿರೋ ಪೆಪ್ಪರ್ ಪೌಡರ್, ಅದಕ್ಕೆ ಬೇಕಾಗಿರೋ ಎಣ್ಣೆ ಇಷ್ಟು ತಗೊಂಡಿದ್ದೀನಿ. ಆಮೇಲೆ ಒಂದು ಬೌಲ್ ತಗೊಂಡು ಅದಕ್ಕೆ ಮೈದಾ ಹಿಟ್ಟು ಹಾಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು. ಉಪ್ಪು ಹಾಕೊಂಡು ಅದನ್ನ ಕಲ್ಸ್ಕೋಬೇಕು. ಚಪಾತಿ ಹಿಟ್ಟಿಗೆ ಕಲ್ಸ್ಕೊತೀವ, ಚಪಾತಿ ಪೂರಿಗೆಲ್ಲ ಕಲ್ಸ್ಕೊಂತೀವಲ್ಲ ಅದ್ ತರ ಕಲ್ಸ್ಕೊಂಡ್ಬಿಟ್ಟು ಅದನ್ನ ನೆನೆಯೋದಿಕ್ಕೆ ಸೈಡಿಗೆ ಇಟ್ಬಿಟ್ಟು ಒಂದು ಬೌಲ್ ತಗೊಂಡು ಅದಕ್ಕೊಂದು ಕಾಟನ್ ಬಟ್ಟೆ ತಗೋಬೇಕು. ಈ ತರಕಾರಿಲಿ ನೀರಿನ ಅಂಶ ಎಲ್ಲ ಇರುತ್ತಲ್ಲ, ಆ ನೀರಿನ ಅಂಶನೆಲ್ಲ ಫುಲ್ಲು ಹಿಂಡ್ಕೋಬೇಕು ನಾವು. ಫಸ್ಟು ಕ್ಯಾರೆಟು, ಗೆಡ್ಡೆಕೋಸಲ್ಲೆಲ್ಲ ನೀರಿನ ಅಂಶ ಜಾಸ್ತಿ ಇರುತ್ತೆ. ಆ ನೀರಿನ ಅಂಶ ಜಾಸ್ತಿ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ತಿನ್ನೋದಿಕ್ಕೆ ಒಂಥರ ಆಗುತ್ತೆ. ಕ್ರಿಸ್ಪಿನೆಸ್ ಇರಲ್ಲ. ಆ ನೀರಿದ್ರೆ ಒಂಥರ ಮೆತ್ತಗೆ ಹೋಗುತ್ತೆ. ಅದಕ್ಕೆ ಅದನ್ನ ಫುಲ್ ಚೆನ್ನಾಗಿ ಹಿಂಡ್ಕೋಬೇಕು ನೋಡ್ರಿ. ಒಂದ್ ಲೋಟದಷ್ಟು ನೀರು ಆಚೆ ತೆಗ್ದಿದ್ದೀನಿ. ಆಮೇಲೆ ಅದನ್ನೆಲ್ಲ ಫುಲ್ ಪುಡಿ ಮಾಡ್ಕೋಬೇಕು. ಫುಲ್ ಎಲ್ಲ ಪುಡಿ ಆದ್ಮೇಲೆ ಅದಕ್ಕೆ ಎಷ್ಟು ಬೇಕಷ್ಟು ನಮ್ಮ ಪೆಪ್ಪರ್ ಪೌಡರ್ ಹಾಕಬೇಕು, ನಮ್ಮ ಖಾರಕ್ಕೆ ತಕ್ಕನಾಗೆ. ಮೆಣಸಿನ್ಕಾಯಿನೂ ಹಾಕಿರ್ತೀನಿ, ಪೆಪ್ಪರ್ ಪೌಡ್ರೂ ಹಾಕೋಬೇಕು. ಆಮೇಲೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಎಲ್ಲ ಹಾಕೋಬೇಕು. ಆಮೇಲೆ ಈ ಕಡೆ ಹಿಟ್ಟು ಚೆನ್ನಾಗಿ ನೆಂದೈತೆ. ಇವಾಗ ಅದಕ್ಕೆ ನಾವು ಸ್ವಲ್ಪ ಅದಕ್ಕೆ ಲಟ್ಟಿಸ್ಕೋಬೇಕು. ನಾವು ಪೂರಿ ಅಷ್ಟು ಅಗಲ ಲಟ್ಟಿಸ್ಕೊಂಡ್ರೆ ಸಾಕಾಗುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಕಲಿಸ್ಕೋಬೇಕು. ಅದ್ ಲಟ್ಟಿಸ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಸ್ಟಫಿಂಗ್ ನ ರೆಡಿ ಮಾಡ್ಕೋಬೇಕು. ಅದನ್ನ ಕ್ಲೀನಾಗಿ ಕಲ್ಸ್ಕೋಬೇಕು. ಎಷ್ಟು ಬೇಕಷ್ಟು ಕಲ್ಸ್ಕೊಂಡು ಆಮೇಲೆ ಅದನ್ನ ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಹಾಕೋಬೇಕು. ಅಂದ್ರೆ ಮಾಡ್ಕೋಬೇಕು. ಮೋದಕ ಶೇಪು ಅಥವಾ ಕರ್ಜಿಕಾಯಿ ಶೇಪು, ಯಾವ ಶೇಪಿಗೆ ಬೇಕೋ ಆ ಶೇಪು. ನಾನು ಮೋದಕ ಶೇಪ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದ್ ಸೈಡಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರಿಗೆ ಸ್ಟೀಮ್ ಮಾಡೋದಿಕ್ಕೆ ಇಕ್ಬೇಕು. ಫಸ್ಟ್ ನೀರ್ ಕಾಯೋದಿಕ್ಕೆ ಇಕ್ಕಿದ್ದೀನಿ. ಆಮೇಲೆ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಅದ್ರೊಳಗೆ ಈ ಮೊಮೋಸ್ನೆಲ್ಲ ಇಟ್ಬಿಟ್ಟು ಈಗ ಸ್ಟೀಮ್ ಮಾಡಕ್ ಇಡ್ತಾ ಇದೀನಿ. ಒಂದ್ 10 ನಿಮಿಷ ಸ್ಟೀಮ್ ಮಾಡ್ತೀನಿ. ಒಂದ್ 10 ನಿಮಿಷ ಸ್ಟೀಮ್ ಮಾಡಾದ್ಮೇಲೆ ತೆಗ್ದು ನೋಡಿದ್ರೆ ಈ ರೀತಿ ಆಗಿರುತ್ತೆ. ಮೋಮೋಸ್ ಮಾತ್ರ ಸಖತ್ತಾಗಿತ್ತು, ಚೆನ್ನಾಗಿತ್ತು ರುಚಿ ಮಾತ್ರ. ನೀವು ಮಾಡ್ಕೊಂಡು ಒಂದ್ಸಲ ಟೇಸ್ಟ್ ಮಾಡಿ ಹೇಳಿ ಹೆಂಗೈತೆ ಅಂತ ಹೇಳ್ಬಿಟ್ಟು. ಹಂಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.